ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಸ್ವಾಗತ ಮತ್ತೊಮ್ಮೆ ನಮ್ಮ ಚಾನಲ್ಗೆ. ನಾನಿವತ್ತೊಂದು ಕ್ವಿಕ್ ಆಗಿರುವಂಥ ಸ್ನ್ಯಾಕ್ಸ್ ಮಾಡೋದು ತೋರಿಸ್ತಿದ್ದೀನಿ. ಇದು ಗುಜರಾತಿ ಸ್ಪೆಷಲ್ ಅಂತ ಹೇಳ್ಬೋದು. ಪಾಫ್ಡಿ ಅಂತ ಏನು ಕರಿತೀವಿ, ಅದನ್ನು ಈಸಿಯಾಗಿ ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಹಾಗಿದ್ರೆ ಮಾಡೋದು ಯಾವ ರೀತಿ ಅಂತ ನೋಡೋಣ. ನಾನಿಲ್ಲಿ 1 ಕಪ್ ಅಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದನ್ನು ಈ ಥರ ಸ್ಟ್ರೈನರ್ನಲ್ಲಿ ಸೋಸ್ಕೊಳ್ಬೇಕು. ಈ ಥರ ಸೋಸ್ಕೊಂಡಾಗ ಮಾತ್ರ ನಿಮಗೆ ಹಿಟ್ಟನ್ನು ಗಂಟುಗಳಿಲ್ಲದೆ ಇರೋ ಥರ ನಿಮಗೆ ಹಿಟ್ಟು ಬರುತ್ತೆ. ಆವಾಗ ನಿಮಗೆ ಈಸಿಯಾಗಿ ಪರ್ಫೆಕ್ಟಾಗಿರುವಂಥ ಪಾಫ್ಡಿ ರೆಡಿ ಆಗುತ್ತೆ. ಇವಾಗ ನೋಡ್ತಿರ್ಬೋದು ಯಾವುದೇ ಗಂಟುಗಳು ಕಾಣಿಸ್ತಾ ಇಲ್ಲ. ಸೊ ಇದಕ್ಕೆ ನಾನಿಲ್ಲಿ ಒಂದು 4 ರಿಂದ 5 ಟೇಬಲ್ ಸ್ಪೂನ್ ನೀರು ಮಾತ್ರ ಯೂಸ್ ಮಾಡ್ತಿದ್ದೀನಿ. 1 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತೀನಿ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಹಾಗೆ ಇಲ್ಲಿ 1 ಟೀ ಸ್ಪೂನ್ ಆಗೋಷ್ಟು ಅಜ್ವಾಯಿನ ಹಾಕ್ಕೊಳ್ತೀನಿ. ಓಂ ಕಾಳು ಅಂತ ಏನು ಹೇಳ್ತೀವಿ, ಅದನ್ನು ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಈ ಥರ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಸುಲಭ ಮಾಡೋದು, ಮನೆಯಲ್ಲಿ ಈಸಿಯಾಗಿ ಒಂದು 10 ನಿಮಿಷದಲ್ಲೆಲ್ಲ ಮಾಡ್ಕೊಂಡು ಬಿಡ್ಬೋದು. ಇದನ್ನು ಕಲಿಸ್ಲಿಕ್ಕೆ ನಾನು ಜಾಸ್ತಿ ನೀರನ್ನು ಬಳಸ್ತಿಲ್ಲ. ಒಂದು 4 ಟೇಬಲ್ ಸ್ಪೂನಷ್ಟು ನೀರು ಮಾತ್ರ ತೊಗೊಂಡಿದ್ದೀನಿ. ಇನ್ನೂ ಕಡಿಮೆ ಆದರೂ ನೀವು ತೊಗೋಬೋದು. ನಾನಲ್ಲಿ 1 ಟೀ ಸ್ಪೂನಷ್ಟು ಸೋಡಾ ಹಾಕ್ಕೊಂಡಿದ್ದೀನಿ, ಬೇಕಿಂಗ್ ಸೋಡಾ ಅದಕ್ಕೆ. ಹಾಗೆ ಇಲ್ಲಿ ಕಾಯಿಸಿರುವಂಥ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಈ ನೀರಿನಲ್ಲೇ ಹಾಕ್ಕೊಳ್ಬೇಕಾಗತ್ತೆ. ಸೋಡಾ ಏನು ಹಾಕ್ಕೊಂಡಿರ್ತೀವಿ ಅದೇ ನೀರಿನಲ್ಲೇ, ಇವಾಗ ನೀವು ನೋಡ್ತಿರೋ ಹಾಗೆ ಅದೇ ನೀರಿನಲ್ಲಿ ಸೋಡಾ ಹಾಕ್ಕೊಳ್ತಿದ್ದೀನಿ. ಫ್ರೆಂಡ್ಸ್, ನನ್ನ ವೀಡಿಯೋಸ್ನಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇರುತ್ತೆ. ವೆಹಿಕಲ್ ಸೌಂಡ್, ನಮ್ಮ ಮನೆ ಮುಂದೆನೇ ಈ ರೋಡ್ ಇರೋದ್ರಿಂದ, ಮೇನ್ ರೋಡು, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗೇ ಆಗುತ್ತೆ. ಎಲ್ಲ ಟೈಮ್ನಲ್ಲೂ ವೆಹಿಕಲ್ಸ್ ಓಡಾಡ್ತಿರ್ತವೆ. ಸೊ ಅದಕ್ಕೆ ದಯವಿಟ್ಟು ಕ್ಷಮಿಸಿ. ಇವಾಗ ಈ ನೀರನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಪೂನಿಂದ ಇದಕ್ಕೆ ಹಾಕ್ಕೊಳ್ಳಿ. ಈ ನೀರನ್ನು ಒಂದೇ ಸಲಕ್ಕೆ ಪೂರ್ತಿಯಾಗಿ ಹಾಕಬಾರ್ದು, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಹಿಟ್ಟು ಗಟ್ಟಿಯಾಗಿ ಬರಬೇಕು. ನೀವೇನಾದರೂ ನೀರು ಜಾಸ್ತಿ ಹಾಕಿ ಈ ಹಿಟ್ಟು ತೆಳುವಾಗಾದರೆ ನೀವು ಬೇಕಿದ್ರೆ ಸ್ವಲ್ಪ ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡು ಈ ಥರ ಗಟ್ಟಿ ಮಾಡ್ಕೊಳ್ಬೋದು. ಅದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಳ್ಳಿ, 1 ಸ್ಪೂನಷ್ಟು ಹಾಕ್ಕೊಂಡು ಕಲಿಸ್ಕೊಂಡು ಈ ಥರ ಗಟ್ಟಿ ಮಾಡ್ಕೊಳ್ಬೋದು. ಇವಾಗ ನೋಡ್ತಿರ್ಬೋದು ಈ ಥರ ಗಟ್ಟಿ ಕನ್ಸಿಸ್ಟೆನ್ಸಿಗೆ ನಾನು ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಈ ಥರನೇ ಕಲಿಸ್ಕೊಳ್ಬೇಕು ಹಿಟ್ಟನ್ನು, ಇಲ್ಲಾಂದರೆ ನಿಮಗೆ ಪಾಫ್ಡಿ ಮಾಡಲಿಕ್ಕೆ ಬರಲ್ಲ. ಪೂರ್ತಿ ತೆಳುವಾಗುವಲ್ಲ, ಪೂರ್ತಿ ಗಟ್ಟಿಯಾಗುವಲ್ಲ, ಮೃದುವಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗ್ತದೆ. ನೋಡ್ತಿರ್ಬೋದು ಇಲ್ಲಿ ನಾನಿಲ್ಲಿ ಈ ಥರ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಎಣ್ಣೆ ಕೂಡ ಇಟ್ಕೊಂಡಿದ್ದೀನಿ. ತಕ್ಷಣವೇ ಮಾಡ್ಕೊಂಡ್ಬಿಡ್ಬೋದು ನೀವು ಹಿಟ್ಟು ಕಲಸಾದ್ಮೇಲೆ. ಇವಾಗ ನೋಡ್ತಿರ್ಬೋದು ಇಷ್ಟು ಹಿಟ್ಟಿದೆ, ಇದರಿಂದ ಎಷ್ಟು ಪಾಫ್ಡಿ ಆಗುತ್ತೆ ಅಂತ ನೀವೇ ನೋಡ್ತೀರಾ. ನಾನಿಲ್ಲಿ ಒಂದು ವುಡ್ಡನ್ ಮಣೆ ತೊಗೊಂಡಿದ್ದೀನಿ, ಚಪಾತಿ ಮಾಡುವಂಥ ಮಣೆನ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡ್ಕೊಳ್ತಿದ್ದೀನಿ. ಜಾಸ್ತಿ ಗ್ರೀಸ್ ಮಾಡಲಿಕ್ಕೆ ಹೋಗಬೇಡಿ. ಎಣ್ಣೆನ ಸ್ವಲ್ಪ ಕೈಗೆ ಎಷ್ಟು ಸಿಗುತ್ತೋ ಅಷ್ಟು ಎಣ್ಣೆನ ಈ ಥರ ಗ್ರೀಸ್ ಮಾಡಿಕೊಂಡು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಳಿ. ಇನ್ನೊಂದು ಸರಿ ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ ಹಿಟ್ಟನ್ನು. ಆವಾಗಲೇ ನಿಮಗೆ ಗರಿ ಗರಿ ಆಗಿ ಬರುತ್ತೆ ಪಾಫ್ಡಿ. ಇದರಿಂದ ಸ್ವಲ್ಪನೇ ಹಿಟ್ಟು ತೊಗೊಳ್ಬೇಕು, ಜಾಸ್ತಿ ಹಿಟ್ಟನ್ನು ತಗೊಳ್ಲಿಕ್ಕೆ ಹೋಗ್ಬೇಡಿ. ಸ್ವಲ್ಪ ಹಿಟ್ಟು ತಗೊಂಡು ಈಗ ನೋಡ್ತಿದ್ದಿಲ್ಲ ಇಷ್ಟು ಮಾತ್ರ, ಇದಕ್ಕಿಂತ ಕಡಿಮೆ ತೊಗೊಂಡ್ರೂ ಪರವಾಗಿಲ್ಲ. ಮೊದಲನೇ ಸತಿ ಮಾಡೋದಾಗಿದ್ರೆ ಸ್ವಲ್ಪನೇ ಹಿಟ್ಟು ತೊಗೊಳ್ಳಿ. ಈ ಕೈಯಿಂದ ಈ ಭಾಗದಲ್ಲಿ ಈ ಥರ ಒತ್ತಿ ಪ್ರೆಸ್ ಮಾಡಿದ್ರೆ ನೋಡ್ತಿರ್ಬೋದು ಇಲ್ಲಿ ಪಾಫ್ಡಿ ರೆಡಿ ಆಗುತ್ತೆ. ಇವಾಗ ಇದನ್ನು ಮಣೆಯಿಂದ ಹೇಗೆ ತೆಗೆಯೋದು ಅಂತ ನಿಮಗೆ ಕ್ವೆಶನ್ ಬರ್ತಿರ್ಬೋದು. ಇದನ್ನು ತೆಗೆಯೋದು ಕೂಡ ತುಂಬಾ ಈಸಿ. ಈ ಥರ ಚಾಕು ಇರುತ್ತಲ್ಲ, ಈ ಥರ ಚಾಕುನ ಈ ಥರ ನೇರವಾಗಿ ಇಟ್ಕೊಂಡು ನೀವು ಈ ಥರ ತೆಗಿಬೇಕು. ನೋಡ್ತಿರ್ಬೋದು ನೇರವಾಗಿ ಚಾಕುನ ಇಟ್ಕೊಂಡು ತೆಗಿಬೇಕು. ಚಾಕುನ ಮೇಲೆ ಅಥವಾ ಕೆಳಗೆ ಮಾಡಿ ತೆಗೆದ್ರೆ ನಿಮಗೆ ಇದು ಬರಲ್ಲ ಈಸಿಯಾಗಿ. ನೇರವಾಗಿ ಚಾಕುನ ಫ್ಲ್ಯಾಟಾಗಿ ಇಟ್ಕೊಂಡು ಇದನ್ನು ತೆಗಿಬೇಕಾಗತ್ತೆ. ಇವಾಗ ನೀವು ನೋಡಿದ್ರಲ್ಲ ನಾನು ಯಾವ ರೀತಿ ತೆಗೆದೆ ಅಂತ. ಇನ್ನೊಂದು ಸರಿ ತೋರಿಸ್ತೀನಿ ನೋಡಿ. ಸ್ವಲ್ಪನೇ ಹಿಟ್ಟು ತಗೊಂಡು ಈ ಥರ ರೌಂಡ್ ಶೇಪ್ನಲ್ಲಿ ಮಾಡಿಕೊಂಡು, ಓವೆಲ್ ಶೇಪ್ನಲ್ಲಿ ಮಾಡಿಕೊಂಡು ಈ ಥರ ಇಟ್ಕೊಂಡು ನೋಡ್ತಿರ್ಬೋದು ಇಲ್ಲಿ ಸ್ಟ್ರೇಟಾಗಿ ಚಾಕುನ ಫ್ಲ್ಯಾಟಾಗಿ ಇಟ್ಕೊಳ್ಬೇಕು. ನೋಡಿ ಇಲ್ಲಿ ಇಷ್ಟು ಪಾಫ್ಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆಯಲ್ಲಿ ಒಂದೊಂದಾಗೆ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಎಣ್ಣೆ ಕೂಡ ಕಾಯ್ದಿದೆ ನೋಡ್ತಿರ್ಬೋದು. ತುಂಬಾ ಈಸಿ ಮಾಡೋದು. ನಿಮಗೆ ಕ್ವಿಕ್ಕಾಗಿ ಈವ್ನಿಂಗ್ ಏನಾದರೂ ತಿನ್ಬೇಕನ್ಸಿದ್ರೆ ಚಾಟ್ಸು ಅಥವಾ ಸ್ನ್ಯಾಕ್ಸು ಮಕ್ಕಳಿಗೆ ಈ ಥರ ಮಾಡಿಕೊಡಿ ಮನೆಯಲ್ಲೇ. ಹೊರಗಡೆ ಪ್ಯಾಕ್ಡ್ ಕೂಡ ಸಿಗುತ್ತೆ. ಪ್ಯಾಕ್ಡ್ ಐಟಮ್ಸು ಯಾವಾಗ ಮಾಡಿರ್ತಾರೋ ಏನೋ ಗೊತ್ತಿಲ್ಲ, ಯಾವ ಥರ ಎಣ್ಣೆಯಲ್ಲಿ ಅದನ್ನು ಫ್ರೈ ಮಾಡಿರ್ತಾರೋ ಅದು ಗೊತ್ತಿಲ್ಲ. ಈ ಥರ ನೀವು ಮನೆಯಲ್ಲೇ ಮಾಡಿಕೊಂಡು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ನೀವು 1 ವೀಕ್ವರೆಗೂ ಇದನ್ನು ತಿನ್ಬೋದು. ಏನೂ ಆಗೋದಿಲ್ಲ, ಸ್ಮೆಲ್ ಕೂಡ ಬರೋದಿಲ್ಲ.
ಸೊ ನೋಡ್ತಿರ್ಬೋದು ಇವಾಗ ಪಾಫ್ಡಿ ರೆಡಿ ಆಗಿದೆ. ಇದನ್ನು ಸರ್ವ್ ಮಾಡ್ಕೊಳ್ತಿದ್ದೀನಿ. ಇದನ್ನು ಗ್ರೀನ್ ಚಟ್ನಿ ಜೊತೆಗೆ ನೀವು ತಿನ್ಬಹುದು, ಅಥವಾ ಕೊತ್ತಂಬರಿ ಸೊಪ್ಪು ಹಾಕಿ ಮಾಡ್ತೀವಲ್ಲ ಚಟ್ನಿ, ಹಸಿರು ಚಟ್ನಿ, ಅದ್ರ ಜೊತೆಗೆ ಕೂಡ ನೀವು ಇದನ್ನು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೋಡ್ತಿರ್ಬೋದು ಎಷ್ಟು ಇದು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ತುಂಬ ಟೇಸ್ಟಿಯಾಗಿ ಆಗುತ್ತೆ. ನೀವು ಕೂಡ ಇದನ್ನು ನೋಡಾದಮೇಲೆ ಇವತ್ತೇ ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ನೋಡಿ ಅಭಿಪ್ರಾಯ ತಿಳಿಸಿ. ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಒತ್ತೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬಾರ್ದು. ಥ್ಯಾಂಕ್ ಯು.